ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ನಟ ದರ್ಶನ್ ಆರೋಪಿ ನಂಬರ್ 1 ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಎಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿನ ದರ್ಶನ್ ಅವರು ಚಿತ್ರದುರ್ಗದಿಂದ ಕರೆತಂದು ಕೊಲೆನ ಮಾಡಲಾಗ್ತಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪವಿತ್ರ ಗೌಡ ಎಂಬುವರಿಗೆ ಮೆಸೇಜನ್ನು ಮಾಡ್ತಾ ಇರ್ತಾರೆ ರೇಣುಕಾಸ್ವಾಮಿ. ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ಅಕೌಂಟ್ ಬ್ಲಾಕ್ ಮಾಡಿದ್ರೂ ಕೂಡ ಮತ್ತೆ ಬೇರೆ ಅಕೌಂಟಿಂದ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದಂತಹ ಮೆಸೇಜನ್ನು ಮಾಡ್ತಿರ್ತಾರೆ. ಈ ವಿಷಯವನ್ನು ಸ್ವಲ್ಪ ದಿನ ಯಾರಿಗೂ ಹೇಳಿರೋದಿಲ್ಲ. ಯಾವಾಗ ಮೆಸೇಜ್ಗಳು ಅತಿರೇಕಕ್ಕೆ ಹೋಯಿತು ಆವಾಗ ದರ್ಶನ್ ಅವರ ಹತ್ರ ಈ ವಿಷಯನ ಹಂಚಿಕೊಂಡಿದ್ದಾರೆ. ಅದಾದ ನಂತರ ದರ್ಶನ್ ಅವರು ಅವರ ಸ್ನೇಹಿತರ ಜೊತೆ ಈ ವಿಷಯವನ್ನು ಚರ್ಚೆಯನ್ನು ಮಾಡ್ತಾರೆ. ಸ್ನೇಹಿತರೆಲ್ಲರೂ ಕೂಡ ಸೇರಿಕೊಂಡು ಒಂದು ಪ್ಲ್ಯಾನ್ನ ಮಾಡ್ತಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕರೆತಂದು ಎದುರಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಅದಾದ ನಂತರ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತರ್ತಾರೆ. ಅದಾದ ನಂತರ ಶೆಡ್ನಲ್ಲಿ ಆತನ ಕೊಲೆಯನ್ನು ಮಾಡ್ತಾರೆ. ಇದು ಕೊಲೆ ಮಾಡಲೇಬೇಕು ಅಂತ ಮಾಡಿದ್ದೋ ಅಥವಾ ಅಚಾನಕವಾಗಿ ಆಗಿದ್ದೋ ಇನ್ನೂ ಗೊತ್ತಾಗಿಲ್ಲ. ಸದ್ಯಕ್ಕೆ ದರ್ಶನ್ ಅವರು ಮತ್ತು ಅವರ ಗ್ಯಾಂಗ್ ಜೈಲಿನಲ್ಲಿದೆ. ದರ್ಶನ್ ಅವರು ಮತ್ತು ಅವರ ಗ್ಯಾಂಗ್ ಜೈಲಿಗೆ ಹೋಗಿ ತುಂಬ ದಿನಗಳೇ ಆಯಿತು. ಮೊದಲ ಬಾರಿಗೆ ಜೈಲಿನ ವಾತಾವರಣ, ಜೈಲಿನ ಊಟ ಅಡ್ಜಸ್ಟ್ ಆಗದೆ ಪವಿತ್ರ ಗೌಡ ಅವರು ಬಿಕ್ಕಿ ಹೇಳ್ತಾ ಇದ್ರಂತೆ. ಅವರ ಮನೆಯವರು ಪವಿತ್ರ ಗೌಡ ಅವ್ರನ್ನ ನೋಡೋಕ್ಕೆ ಹೋದಾಗ ಅವರ ಜೊತೆ ಈ ವಿಷಯನ ಹಂಚಿಕೊಂಡಿದ್ದಾರೆ. ದರ್ಶನ್ ಅವ್ರಿಗೂ ಅಷ್ಟೇ ಅಲ್ಲಿನ ಊಟ ಅಡ್ಜಸ್ಟ್ ಆಗದೇ ಅತಿಸಾರ ಎಲ್ಲ ಆಗ್ತಿದೆಯಂತೆ. ಕೋರ್ಟ್ಗೂ ಕೂಡ ಅವರ ಲಾಯರ್ ಕಡೆಯಿಂದ ಅರ್ಜಿಯನ್ನು ಸಲ್ಲಿಸಿದರು. ಮನೆ ಊಟ ಹಾಸಿಗೆ ಹಾಗೆ ಕೆಲವೊಂದು ಐಟಮ್ಸ್ಗಳು ಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಕೋರ್ಟ್ 2 ಬಾರಿ ಮನೆ ಊಟವನ್ನು ನಿರಾಕರಿಸಿದೆ. ಎಲ್ಲ ಕೈದಿಗಳಿಗೂ ಏನು ಊಟ ಕೊಡ್ತಾರೋ ಅದೇ ಊಟನ ದರ್ಶನ್ ಅವರು ತಿನ್ನಬೇಕು ಅಂತ ನಿರ್ಧಾರ ಕೊಟ್ಟಿದೆ. ಹಾಗೆಯೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಗಾಕೊಂಡಿರೋಂತಹ ದರ್ಶನ್ ಅವ್ರನ್ನ ಮೊದಲ ಬಾರಿಗೆ ಯಾರನ್ನೂ ನೋಡೋಕ್ಕೆ ಬಂದಿರಲಿಲ್ಲ. ಈ ವಿಷಯದ ಬಗ್ಗೆ ಯಾರೂ ಕೂಡ ಅವರ ಸ್ನೇಹಿತರಾಗಿರ್ಬೋದು ಅಥವಾ ಅವರ ಸಹ ನಟಿಯರು ಕೂಡ, ಫ್ಯಾಮಿಲಿಯವರು ಕೂಡ ಈ ವಿಷಯದ ಬಗ್ಗೆ ಮಾತಾಡ್ತಿರಲಿಲ್ಲ. ಸ್ವಲ್ಪ ದಿನಗಳ ನಂತರ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಜೈಲಿಗೆ ಹೋಗ್ತಾರೆ. ಅದಾದ ನಂತರ ಅವರ ಸಹೋದರ, ಅವರ ಅಮ್ಮ ಎಲ್ಲರೂ ಕೂಡ ಹೋಗ್ತಾರೆ. ಅದಾದ ನಂತರ ನಟಿಯರು ಕೂಡ ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಚಾರ್ಜ್ ಶೀಟ್ ಇನ್ನೂ ಸಲ್ಲಿಸದ ಕಾರಣದಿಂದ ಇನ್ನು ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸದ್ಯಕ್ಕೆ ವಿಚಾರ ಏನು ಬರ್ತಾ ಇದೆ ಅಂತ ಹೇಳಿದರೆ, ಪವಿತ್ರ ಗೌಡವರು ಕೂಡ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ. ಆದರೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದರೆ, ಚಾರ್ಜ್ ಶೀಟ್ನಲ್ಲಿ ಇವಾಗ ಆರೋಪಿಗಳ ನಂಬರ್ಗಳು ಚೇಂಜ್ ಆಗಿದೆಯಂತೆ. ಯಾರ್ಯಾರಿಗೆ ಯಾವ್ಯಾವ ನಂಬರ್ ಸಿಕ್ಕಿದೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ನಟ ದರ್ಶನ್ ಆರೋಪಿ ನಂಬರ್ 1. ಜೈಲು ಹಕ್ಕಿ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಬಡ್ತಿ ಸಿಗೋದು ಫಿಕ್ಸ್ ಆದಂತೆ ಕಾಣ್ತಿದೆ. A2 ಆರೋಪಿಯಿಂದ A1 ಆರೋಪಿ ಸ್ಥಾನಕ್ಕೆ ದರ್ಶನ್ಗೆ ಚಾರ್ಜ್ ಶೀಟ್ ಬಡ್ತಿ ನೀಡಲು ತಯಾರಿ ನಡೆದಿದೆ. ಕೊಲೆ ಕೇಸಿನ ತನಿಖೆ ವೇಳೆ ದರ್ಶನ್ A2 ಆರೋಪಿಯನ್ನಾಗಿ ಮಾಡಲಾಗಿತ್ತು. A1 ಆರೋಪಿಯನ್ನಾಗಿ ಪವಿತ್ರ ಗೌಡರನ್ನ ಹೆಸರಿಸಲಾಗಿತ್ತು. ತನಿಖೆ ಮುಗಿದು ಚಾರ್ಜ್ ಶೀಟ್ ಸಲ್ಲಿಕೆಯ ಸಿದ್ಧತೆಯನ್ನು A2 ಇಂದ A1ಗೆ ಬಡ್ತಿ ನೀಡಲು ಸಿದ್ಧತೆಗಳು ಆರಂಭವಾಗಿದ್ದು, ಇದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ, ಫಿಕ್ಸ್ ಆಗಿದೆ ಎಂದು ಪೊಲೀಸರು ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ. ದರ್ಶನ್ A1 ಆರೋಪಿ ಮಾಡಲು ಕಾರಣಗಳು ಇಲ್ಲಿವೆ. ಆ ಮಹಾ ಕಾರಣಗಳು ಏನಂದರೆ, ದರ್ಶನ್ನಿಂದಲೇ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಲು ಸೂಚನೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ಡೀಲ್ ಬಳಿಕ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ RR ನಗರದ ಪಟ್ಟಣಗೆರೆಯ ಶೆಡ್ಗೆ ಕರೆತರಲಾಯಿತು. ಶೆಡ್ನಲ್ಲಿ ದರ್ಶನ್ನಿಂದ ಬೆಲ್ಟ್, ಲಾಠಿ ಹಾಗೂ ಕಬ್ಬಿಣದ ರಾಡ್ನಿಂದ ಹಲ್ಲೆ. ರೇಣುಕಾಸ್ವಾಮಿಯ ಮೇಲೆ ಸಿಕ್ಕ ಕಡೆ ಒದ್ದಿದ್ದ ದರ್ಶನ್. ರೇಣುಕಾಸ್ವಾಮಿ ಸಾವನ್ನಪ್ಪಿದ ಬಳಿಕ ಶವ ವಿಲೇವಾರಿಗೆ ಪ್ಲಾನ್. ಶವ ವಿಲೇವಾರಿ ಮಾಡುವಂತೆ ಪ್ರದೂಷ್ಗೆ 30 ಲಕ್ಷ ಹಣ ಕೊಟ್ಟಿದ್ದ ದರ್ಶನ್. ಕೊಲೆ ಮಾಡಿದ ಸ್ಪಾಟ್ನಲ್ಲಿ CCTV, DVRನಲ್ಲಿನ ವಿಡಿಯೋ ಅಳಿಸಿ ಹಾಕಿ ಸಾಕ್ಷಿ ನಾಶದ ಪ್ರಯತ್ನ. ಪ್ರಮುಖ ಸೂತ್ರಧಾರನೇ ದರ್ಶನ್. ಆದ್ರಿಂದ A1 ಆರೋಪಿ ಮಾಡಲು ಪೊಲೀಸರು ತಯಾರಿ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿದೆ. ಸೊ ಕಾದು ನೋಡಬೇಕಾಗಿದೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ, ಹಾಗೆಯೇ ಈ ಕೇಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಇದಿಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.